ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಇಂದಿನಿಂದ ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭ. ಸಿಸಿಟಿವಿ ಕಣ್ಗಾವಲಿನಲ್ಲಿ ಸುಸೂತ್ರವಾಗಿ ನಡೆದ ಪರೀಕ್ಷೆ. ಚಿಂತಾಮಣಿ ಹೊಸಕೋಟೆ ರಸ್ತೆಗೆ 39 ಕೋಟಿ ವೆಚ್ಚದಲ್ಲಿ ಮರು ಡಾಂಬರೀಕರಣ. ಕಾಮಗಾರಿ ಸ್ಥಳಕ್ಕೆ ತೆರಳಿ ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಗುತ್ತಿಗೆದಾರರಿಗೆ ಸಚಿವ ಸುಧಾಕರ್ ಸೂಚನೆ. ಹಲವು ವರ್ಷಗಳಿಂದ ಹದಗೆಟ್ಟಿದ್ದ ಚಿಂತಾಮಣಿ ಚೇಳೂರು ಮುಖ್ಯ ರಸ್ತೆ 10 ಕೋಟಿ ವೆಚ್ಚದ ಕಾಮಗಾರಿಗೆ ಸುಬ್ಬಾರೆಡ್ಡಿ ಗುದ್ದಲಿ ಪೂಜೆ. ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ತೆಗೆಯುತ್ತಿರುವ ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಅಧಿಕಾರಿಗಳು ಮೌನವಾಗಿದ್ದಾರೆಂದು ಗ್ರಾಮಸ್ಥರು ಆರೋಪ. ಹಿರಿಯ ಕಾಂಗ್ರೆಸ್ಸಿಗರ ಕೆಂಗಣ್ಣಿಗೆ ಗುರಿಯಾದ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರ ನೇಮಕ. ಬಹಿರಂಗವಾಗಿಯೇ ಆಕ್ರೋಶ ಹೊರಹಾಕಿದ ಕಾಂಗ್ರೆಸ್ ಮುಖಂಡರು. ವಾರ್ತೆಗಳ ವಿವರ. ಇಂದಿನಿಂದ ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಪ್ರಾರಂಭವಾಗಿದೆ. ಮೊದಲ ದಿನ ಮಾತೃಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆ ನಡೆಸಲಾಗಿದ್ದು, ಎಲ್ಲಾ ಕೇಂದ್ರಗಳಲ್ಲೂ ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ಪರೀಕ್ಷೆ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 20 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿದ್ದು, ಇಂದು ಬರೆಯಬೇಕಿದ್ದ 11,728 ವಿದ್ಯಾರ್ಥಿಗಳ ಪೈಕಿ 337 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ರು. ಇಂದಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಯುತ್ತಿದ್ದು, ಶುಕ್ರವಾರ ಮಾತೃಭಾಷೆ ಕನ್ನಡ ವಿಷಯ ಬಗ್ಗೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 20 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿತ್ತು. ಎಲ್ಲಾ ಕೇಂದ್ರಗಳಲ್ಲೂ ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರು. ಚಿಕ್ಕಬಳ್ಳಾಪುರ ತಾಲೂಕಿನ 5 ಪರೀಕ್ಷಾ ಕೇಂದ್ರಗಳಲ್ಲಿ 3,217 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು, ಅದರ ಪೈಕಿ 58 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ರು. ಪಂಚಗಿರಿ ಪಿಯು ಕಾಲೇಜ್, ಅಗಲಗುರ್ಕಿ ಬಿಜಿಎಸ್ ಪಿಯು ಕಾಲೇಜ್, ಸರಂವಿ ಪಿಯು ಕಾಲೇಜ್, ಸೈಂಟ್ ಜೋಸೆಫ್ ಪಿಯು ಕಾಲೇಜ್ ಹಾಗೂ ಜೂನಿಯರ್ ಕಾಲೇಜುಗಳಲ್ಲಿ ಪರೀಕ್ಷಾ ಕೇಂದ್ರಗಳಿದ್ದವು. ಅವುಗಳ ಪೈಕಿ ಅತಿ ಹೆಚ್ಚು ಅಂದರೆ 988 ವಿದ್ಯಾರ್ಥಿಗಳು ಜೂನಿಯರ್ ಕಾಲೇಜಿನಲ್ಲಿ ಪರೀಕ್ಷೆಯನ್ನ ಬರೆದರು. ಇನ್ನು ಚಿಂತಾಮಣಿ ತಾಲೂಕಿನಲ್ಲಿ 6 ಪರೀಕ್ಷಾ ಕೇಂದ್ರಗಳು, ಗೌರಿಬಿದನೂರಿನಲ್ಲಿ 4 ಪರೀಕ್ಷಾ ಕೇಂದ್ರಗಳು, ಶಿಡ್ಲಘಟ್ಟದಲ್ಲಿ 2 ಕೇಂದ್ರ, ಬಾಗೇಪಲ್ಲಿಯಲ್ಲಿ 2 ಕೇಂದ್ರಗಳು ಹಾಗೂ ಗುಡಿಬಂಡೆ ತಾಲೂಕಿನಲ್ಲಿ ಒಂದೇ ಒಂದು ಕೇಂದ್ರ ತೆರೆಯಲಾಗಿದ್ದು, ಅಲ್ಲಿ ಹಾಜರಾಗಬೇಕಿದ್ದ 99 ವಿದ್ಯಾರ್ಥಿಗಳ ಪೈಕಿ ಒಬ್ಬರು ಗೈರು ಹಾಜರಾಗಿದ್ದರು. 98 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಒಟ್ಟಾರೆ ಜಿಲ್ಲೆಯಲ್ಲಿ 11,728 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದು, 337 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ರು. ಇಂದು ಮಾತೃಭಾಷೆ ಕನ್ನಡ ವಿಷಯಕ್ಕೆ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಏನ್ ರಿಯಾಕ್ಷನ್ ಕೊಟ್ಟಿದ್ದಾರೆ ನೀವೇ ನೋಡಿ. ಪೇಪರ್ ಮಾತ್ರ ನೋಡಿದ ತಕ್ಷಣ ನಾವು ಅನ್ಕೊಂಡ್ವಿ ನಮಗೆಲ್ಲ ಬರುತ್ತೆ, ನಮ್ದು ಔಟ್ ಆಫ್ ಬರುತ್ತೆ ಅಂತ ಅನ್ಕೊಂಡಿದ್ವಿ. ನಾನು ತುಂಬ ಚೆನ್ನಾಗೇ ಓಪಾಗಿ ಬರೆದಿದ್ದೀವಿ. ಬೈದಿಂದನೇ ಓದ್ವಿ, ಆದರೆ ರಿಪೀಟೆಡ್ ಕ್ವಶನ್ಸು ನಮ್ಮ ಟೀಚರ್ಸ್ ಎಲ್ಲ ಹೇಳಿರೋ ಕ್ವಶನ್ಸೇ ಬಂತು. ನಾವು ಫಸ್ಟು ಗಾಬರಿಯಿಂದನೇ ಹೋಗಿದ್ದು. ಕನ್ನಡ ಹೆಂಗೆ ಕೊಡ್ತಾರೆ, ಮೇ ಬಿ ಗ್ರಾಮರ್ ಯಾವ ಥರ ಕೊಡ್ತಾರೆ ಅಂತ ಹೋಗಿದ್ವಿ. ಬಟ್ ಪೇಪರ್ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಔಟ್ ಆಫ್ ಬರೋ ರೇಂಜ್ ಆಗಿದೆ, ಖುಷಿಯಾಗಿದ್ದ ಆಯಿತು. ಇಷ್ಟೊಂದು ಚೆನ್ನಾಗಿ ಬರ್ದಿದ್ದೀರಿ, ಒಳ್ಳೆ ಎಲ್ಲ ಈಸಿ ಕ್ವಶನ್ಸ್ ಕೊಟ್ಟಿದ್ರು, ಚೆನ್ನಾಗಿ ಬರ್ದಿದ್ದೀರಿ, ಪಾಸ್ ಆಗ್ತೀವಿ. ಕನ್ನಡ ಪೇಪರ್ ನೋಡಿದ ತಕ್ಷಣ ಇಲ್ಲಿ ಕಾಲೇಜಿಗೆ ಬಂದಿದ ತಕ್ಷಣ ಜಾಸ್ತಿ ಟಫ್ ಆಗಿರೋದು ಕೊಟ್ಟಿರ್ತಾರೆ. ಪ್ರತಿ ಆನ್ಯಲ್ ಪೇಪರು ನೋಡಿದ್ದು ಏನು ಕ್ವಶನ್ಸ್ ಈ ಥರ ಕೊಟ್ಟಿದ್ದಾರೆ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಪೇಪರ್ ನೋಡಿದ ತಕ್ಷಣ ಎಷ್ಟು ಈಸಿಯಾಗಿರೋ ಕ್ವಶನ್ಸ್ ಕೊಟ್ಟಿದ್ದಾರೆ. ಈ ಥರನೇ ಎಲ್ಲ ಕ್ವಶನ್ಸ್ ಕೊಟ್ಟರೆ ಎಲ್ಲರೂ ಪಾಸ್ ಆಗ್ತಾರೆ, ಯಾರು ಫೈಲ್ ಆಗಲ್ಲ ಅಂತ ಭಾವನೆ. ಇನ್ನು ಇಂದು ಪ್ರಾರಂಭದ ಮೊದಲ ದಿನ ಪರೀಕ್ಷೆಗೆ ಬಂದ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳಿಗೆ ತೆರಳುವಾಗ ಕೊಂಚ ಭಯ ಆತಂಕದಿಂದಲೇ ಪ್ರವೇಶಿಸಿದ್ರು. ವಾಪಸ್ಸು ಬರುವಾಗ ಮಾತ್ರ ಖುಷಿಯಾಗಿ ಬರುತ್ತಿದ್ರು. ಕೆಲವರು 80ಕ್ಕೆ 75 ಮಾರ್ಕ್ಸ್ ಪಡೆಯುತ್ತೇನೆ ಎಂದ್ರೆ, ಇನ್ನು ಕೆಲವರು ಔಟ್ ಎಂದು ಕಾನ್ಫಿಡೆನ್ಸ್ ತೋರಿದ್ರು. ಕ್ಯಾಮ್ರಾಮ್ಯಾನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. 39 ಕೋಟಿ ರು ವೆಚ್ಚದಲ್ಲಿ ಹೊಸಕೋಟೆಯಿಂದ ಚಿಂತಾಮಣಿ ತನಕ ರಸ್ತೆ ಮರು ಡಾಂಬರೀಕರಣ ಕಾಮಗಾರಿ ನಡೆಯುತ್ತಿದ್ದು, ಶುಕ್ರವಾರ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಕೆಶಿಪ್ನಿಂದ ಈ ಹಿಂದೆ ಹೊಸಕೋಟೆಯಿಂದ ಚಿಂತಾಮಣಿಯ ತನಕ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗಿತ್ತು. ಆದರೆ ಈ ರಸ್ತೆ ಇದೀಗ ದುರಸ್ತಿಗೊಂಡಿರುವ ಹಿನ್ನೆಲೆಯಲ್ಲಿ
ಕಳೆದ ಹಲವು ದಿನಗಳ ಹಿಂದೆ 39 ಕೋಟಿ ರು ವೆಚ್ಚದಲ್ಲಿ ಈ ರಸ್ತೆಯ ಮರು ಡಾಂಬರೀಕರಣ ಕಾಮಗಾರಿಗೆ ಕೈವಾರ ಕ್ರಾಸ್ನಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದ್ದರು. ಇದೀಗ ಎಚ್ ಕ್ರಾಸ್ನಿಂದ ಚಿಂತಾಮಣಿಯ ತನಕ ಮರು ಡಾಂಬರೀಕರಣ ಕಾಮಗಾರಿ ಭರದಿಂದ ಸಾಗುತ್ತಿದ್ದು, ಶುಕ್ರವಾರ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಕಾಮಗಾರಿ ನಡೆಯುತ್ತಿರುವ ಎಚ್ ಕ್ರಾಸ್, ಕೈವಾರ ಕ್ರಾಸ್ ಹಾಗೂ ಚಿನ್ನಸಂದ್ರ ಗ್ರಾಮಗಳ ಬಳಿ ಮರು ಡಾಂಬರೀಕರಣ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿ ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ನಡೆಸುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಹೊಸಕೋಟೆಯಿಂದ ಚಿಂತಾಮಣಿಗೆ ಶೇಷಿಪುರ ಯೋಜನೆಯಲ್ಲಿ ಹಿಂದೆ ಮಾಡಿರ್ತಕ್ಕಂಥ ರಸ್ತೆಯ ಮರು ಡಾಂಬರೀಕರಣ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ವತಿಯಿಂದ ಸುಮಾರು 38.5 ಕೋಟಿ ರೂಗಳಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ. ಎಚ್ ಕ್ರಾಸಿಂದ ಚಿಂತಾಮಣಿವರೆಗೂ ಈಗ ಕಾಮಗಾರಿ ಪ್ರಗತಿಯಿದೆ. ಆ ಕಡೆ ಹೊಸಕೋಟೆಯಿಂದ ಎಚ್ ಕ್ರಾಸ್ವರೆಗೂ ಕಾಮಗಾರಿ ಪ್ರಗತಿಯಿದೆ. ಇದು ಸುಮಾರು ಎಸ್ಟಿಮೇಟ್ ಮಾಡಿದಂಥದ್ದು ಇದು ಬಹುಶಃ 2 ವರ್ಷಕ್ಕಿಂತ ಮುಂಚೆ 2 ವರ್ಷ ಆಗಿರ್ಬೋದು ಎಸ್ಟಿಮೇಟ್ ಮಾಡಿ. ನಂತರ ಇದು ಬಹಳಷ್ಟು ಸಮಸ್ಯೆಗಳಿಗೆ ಗುರಿಯಾಗಿ ಇದು ಆಗ ಇದ್ದಂಥ ಪರಿಸ್ಥಿತಿಗೆ ಎಸ್ಟಿಮೇಟ್ ಮಾಡಿದ್ರು. ಈಗ ಅದಕ್ಕೆ ಏನು ರಸ್ತೆಯ ಏನು ಸರ್ಫೇಸ್ ಅಂತ ಹೇಳ್ತೀವಿ, ಮೇಲ್ಭಾಗ ಅವತ್ತಿಗೂ ಇವತ್ತಿಗೂ ಬಹಳಷ್ಟು ಹಳ್ಳಗಳಾಗಿರ್ತಕ್ಕಂಥದ್ದು ಮತ್ತು ಪಾಟೋಲ್ಸ್ ಆಗಿರ್ತಕ್ಕಂಥದ್ದು ಮತ್ತು ಅಂಡ್ಯುಲೇಷನ್ಸ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಇತ್ತು. ಅದಕ್ಕೆ ಸರಿ ಮಾಡ್ತಕ್ಕಂಥದಕ್ಕೆ ಪ್ರೊಫೈಲ್ ಕರೆಕ್ಷನ್ ಅಂತ ಹೇಳಿ ಮಾಡಬೇಕು. ಆದರೆ ಅವತ್ತಿನ ಸಂದರ್ಭದಲ್ಲಿ ಬರೀ 10% ಅದಕ್ಕೆ ಹಣ ನಿಗದಿ ಮಾಡಿದ್ರು. ಈ ವೇಳೆ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ಈ ರಸ್ತೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು 38.5 ಕೋಟಿ ರು ವೆಚ್ಚದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಮರು ಡಾಂಬರೀಕರಣ ನಡೆಯುತ್ತಿದ್ದು, ಬೀಚಗೊಂಡನಹಳ್ಳಿ ಬಳಿ ಇರುವ ಟೋಲ್ ಅನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವುದು, ಕೈವಾರ ಕ್ರಾಸ್ನಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮೀಡಿಯೇಟರ್ ಹಾಕಿ ಜೋಡಿ ರಸ್ತೆಯನ್ನಾಗಿ ಮಾಡಲು ಗುತ್ತಿಗೆದಾರ ಹಾಗೂ ಅಧಿಕಾರಿಗಳೊಂದಿಗೆ ಸ್ಥಳ ಹಾಗೂ ರಸ್ತೆ ಮರು ಡಾಂಬರೀಕರಣವನ್ನು ಪರಿಶೀಲನೆ ನಡೆಸಿದ್ದು, ಬಹುಶಃ ಈ ರಸ್ತೆಯ ಅಭಿವೃದ್ಧಿಗೆ ಮತ್ತಷ್ಟು ಅನುದಾನ ಬೇಕಾಗಲಿದ್ದು, ಸಂಬಂಧಪಟ್ಟ ಸಚಿವರ ಬಳಿ ಮಾತನಾಡಿ ಅನುದಾನವನ್ನು ಕೊಡಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಇಂಜಿನಿಯರ್ ವಸಂತ ನಾಯ್ಕ ಸೇರಿದಂತೆ ಸ್ಥಳೀಯ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಅನೇಕ ವರ್ಷಗಳಿಂದ ಚಿಂತಾಮಣಿ ಚೇಳೂರು ಮುಖ್ಯ ರಸ್ತೆ ಹದಗೆಟ್ಟಿದ್ದು, ವಾಹನ ಸವಾರರಿಗೆ ಕಿರಿಕಿರಿಯಾಗಿದ್ದು, ಚೇಳೂರು ಡಬಲ್ ರೋಡ್ನಿಂದ ಚಿಲಕಲನೇರ್ಪು ಗಡಿವರೆಗೆ 10 ಕೋಟಿ ರು ರಸ್ತೆ ಕಾಮಗಾರಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಿದರು. 10 ಕೋಟಿ ವೆಚ್ಚದ ಚೇಳೂರು ಚಿಲಕಲನೇರ್ಪು ಮುಖ್ಯ ರಸ್ತೆ ಕಾಮಗಾರಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಚೇಳೂರಿಗೆ ಇಂದು ನೂತನ ತಹಶೀಲ್ದಾರ್ ನೇಮಕವಾಗಿದ್ದು ನನಗೆ ತುಂಬಾ ಸಂತಸ ತಂದಿದೆ. ಚೇಳೂರು ತಾಲೂಕು ಅಭಿವೃದ್ಧಿಗೆ ಒತ್ತು ನೀಡುತ್ತೇನೆ. ನೂತನ ತಾಲೂಕಿನಲ್ಲಿ ಮತ್ತಷ್ಟು ಜನಪರ ಕಾರ್ಯಕ್ರಮಗಳು ಮಾಡಿಸುತ್ತೇನೆ. ಈ ರಸ್ತೆಯನ್ನು 33 ಅಡಿಗಳ ಅಗಲದ ರಸ್ತೆಯನ್ನಾಗಿ ಮಾಡಲಾಗುತ್ತಿದ್ದು 3 ತಿಂಗಳೊಳಗೆ ಕಾಮಗಾರಿ ಮುಗಿಸುತ್ತಾರೆ. ಇದಕ್ಕೆ ನಾಗರಿಕರು ಸಹಕಾರ ನೀಡಬೇಕೆಂದರು. ಟೂ ಮಂತ್ಸಲ್ಲಿ ಮುಗಿಬೇಕು. ಏಪ್ರಿಲ್ ಇಲ್ಲ ಮೇ ಫಸ್ಟ್ ವೀಕಲ್ಲಿ ನಮಗೆ ರಸ್ತೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ನನಗಂತೂ ಚುನಾವಣೆ ಬಂದ ಸುಮಾರು ಜನ ಈ ರಸ್ತೆ ನಮಗಾಗ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಈ ಸರ್ಕಾರ ಬಂದ ಮೇಲೆ 10 ಕೋಟಿ ರಸ್ತೆಗೆ ಹಾಕಿದ್ದೀನಿ. ಚೆನ್ನಾಗಾಗುತ್ತೆ. ಸಾರ್ವಜನಿಕರು ಸ್ವಲ್ಪ ಆ ರಸ್ತೆ ಮಾಡುವಾಗ ಒಂದು ಸಹಕಾರ ನೀಡಬೇಕು ಅಂತ ತಮ್ಮ ಮಾಧ್ಯಮ ಈಗ ಚಿಂತನೆ ನಮ್ಮ ಬಾರ್ಡ್ರಿಂದ ಅಪ್ ಟು ಚೇಳೂರು ತನಕ ಆಗಿದೆ. ನಂತರ ಶಾಸಕರು ಚಿಲಕಲನೇರ್ಪು ಮುಖ್ಯ ರಸ್ತೆಯಲ್ಲಿ ಚೌಡೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಚೇಳೂರು ನೂತನ ತಹಶೀಲ್ದಾರ್ ಎವಿ ಶ್ರೀನಿವಾಸುಲು ನಾಯ್ಡು, ಚೇಳೂರು ಸರ್ಕಲ್ ಇನ್ಸ್ಪೆಕ್ಟರ್ ಪಿಆರ್ ಜನಾರ್ದನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೌಸ್ತರ್, ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರುಗಳು, ಮುಖಂಡರುಗಳು ಭಾಗವಹಿಸಿದ್ರು. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು ಹಾಗೂ ಮೂರ್ತಿದೇವಿ ಸರಸ್ವತಿ ಸಮ್ಮಾನ್ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ರಚಿತ ವಿಶ್ವ ಸಂಸ್ಕೃತಿ ಮಹಾಯಾನ ಗದ್ಯ ಮಹಾಕಾವ್ಯ ಬಿಡುಗಡೆ ಸಮಾರಂಭ.
ದಿನಾಂಕ ಮಾರ್ಚ್ 2, 2024 SJCIT ಆಡಿಟೋರಿಯಂ ಚಿಕ್ಕಬಳ್ಳಾಪುರ. ಪುಸ್ತಕ ಬಿಡುಗಡೆಗೊಳಿಸಲಿದ್ದಾರೆ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ, ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿ ಕೇಂದ್ರ ಮಹಾಸ್ವಾಮಿ, ಸುತ್ತೂರು ಕ್ಷೇತ್ರ. ವಿಶ್ವ ಸಂಸ್ಕೃತಿ ಮಹಾಯಾನ ಕಾರ್ಯಕ್ರಮ ಮಾರ್ಚ್ 2ರಂದು ಮಧ್ಯಾಹ್ನ 3 ಗಂಟೆಗೆ ಕಾರ್ಯಕ್ರಮ ಆಯೋಜಿಸಿದ್ದು ಎಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುವವರು ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅಭಿಮಾನಿ ಬಳಗ. ಉತ್ತಮ ಪರಿಸರದಲ್ಲಿ ಪ್ರಶಾಂತವಾದ ಸ್ಥಳದಲ್ಲಿ ಸುಸಜ್ಜಿತ ವಾಸೋಪಯೋಗಿ ಬಡಾವಣೆ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಗೆ ಸೇರಿದ ವಾರ್ಡ್ ನಂಬರ್ 14ರ ಕಂದವಾರ ಬಳಿ ಪ್ರತಿಷ್ಠಿತ ಮಾರ್ಕ್ ವೆಸ್ಟಾ ಸಂಸ್ಥೆ ನಿರ್ಮಿಸಿದ್ದು, ನಗರ ಯೋಜನೆ ಪ್ರಾಧಿಕಾರದಿಂದ ಅನುಮೋದಿಸಲ್ಪಟ್ಟಿರುವ 2ನೇ ಹಂತದ ನಿವೇಶನಗಳು ಮಾರಾಟಕ್ಕೆ ಲಭ್ಯವಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಖರೀದಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿ ಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ. ಬರ್ತೀರಾ ತಾನೆ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಿಗಳು ತಮ್ಮ ಬಡಾವಣೆಗಳನ್ನು ಸಮತಟ್ಟ ಮಾಡಿಕೊಳ್ಳಲು ಅಕ್ರಮವಾಗಿ ಕೆರೆಯಲ್ಲಿ ಮಣ್ಣು ಎತ್ತುತ್ತಿದ್ದು ಸಹ ಅಧಿಕಾರಿಗಳು ಮೌನವಾಗಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಾಶಿವನಹಳ್ಳಿ ಕೆರೆಯಲ್ಲಿ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮಾಲೀಕರು ಈ ಭಾಗದಲ್ಲಿ ಜಮೀನುಗಳನ್ನು ಖರೀದಿಸಿದ್ದು ಸಮದಟ್ಟು ಮಾಡಿ ನಿವೇಶನಗಳನ್ನು ಮಾಡುತ್ತಿದ್ದು, ಜಮೀನು ಸಮದಟ್ಟು ಮಾಡಲು ನಮ್ಮ ಗ್ರಾಮದ ಕೆರೆಯಲ್ಲಿ ಮಣ್ಣು ಅಕ್ರಮವಾಗಿ ತೆಗೆಯುತ್ತಿದ್ದಾರೆ. ಈ ಬಗ್ಗೆ ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೂ ತಿಳಿಸಿದ್ರೂ ಸಹ ಪ್ರಯೋಜನ ಆಗುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದರು. ಈಗ ಸದಾಶಿವನಹಳ್ಳಿಯ ಸರ್ವೆ ನಂಬರ್ಗಳು ಗ್ರಾಮ ಸುತ್ತಮುತ್ತಲೂ ಕೂಡ ರಿಯಲ್ ಎಸ್ಟೇಟ್ನವರು ಬಂದುಬಿಟ್ಟು ಅವರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಅಲ್ಲಿ ಅವ್ರನ್ನ ಲೇಔಟ್ ಮಾಡಿಬಿಟ್ಟು ಅದೇನು ವಿಲ್ಲಾಗಳು ಟೈಪ್ ಮಾಡಿ ಬೇರೆ ಇನ್ನು ಪರದೇಶದಲ್ಲಿರ್ತಕ್ಕಂಥವ್ರಿಗೆ ಇಲ್ಲ ಆನ್ಲೈನ್ ಬಿಸ್ನೆಸ್ಸು ಮಾಡಿ ಇಲ್ಲಿಂದ ಅವರು ದುಡ್ಡು ಮಾಡ್ಕೊಳ್ಳೋಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಆದರೆ ಮೂಲತಃ ಸಾವಿರಾರು ವರ್ಷಗಳಿಂದ ಇಲ್ಲಿ ಇದ್ದು ಜೀವನ ಮಾಡ್ತಕ್ಕಂಥ ಬಡ ಕುಟುಂಬಗಳು ಇವತ್ತು ಅನಾಥವಾಗಿ ಇದೊಂದು ಬೇಚರ ಗ್ರಾಮ ಆಗೋವಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಈಗ ಇದಕ್ಕೆಲ್ಲ ಮೂಲ ಕಾರಣ ಕೆರೆಯಲ್ಲಿ ಮಣ್ಣೆತ್ತಿಬಿಟ್ಟು ಅವರ ಜಮೀನುಗಳಿಗೆ ಹೊಡ್ಕೊಂಡು ಅದನ್ನು ಲೇಔಟ್ಗಳು ಮಾಡಿ ಅದು ಹೆಚ್ಚಿನ ರೇಟ್ಗೆ ಮಾರ್ಕೊಳ್ಳೋದಕ್ಕೆ ಈ ಪ್ಲಾನ್ ಮಾಡ್ತಾ ಇದ್ದಾರೆ. ಆದರೆ ಅವರು ಇವತ್ತು ಬಂದು ಹೊರಟೋಗ್ತಾರೆ, ಮತ್ತು ಈ ಹಳ್ಳಿ ಇಲ್ಲಿ ಇಲ್ದಿರ ಈ ಗುರುತೇ ಇಲ್ದಿರ ಆಗ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಅವರು ಕೆರೆಯಲ್ಲಿ ಆಳವಾದ ಗುಂಡಿಗಳನ್ನು ತೆಗೆದಿದ್ದು ಮಕ್ಕಳು ಕೆರೆ ಕಡೆ ಬಂದು ಬಿದ್ದರೆ ದೊಡ್ಡ ಅನಾಹುತಗಳೇ ಆಗುತ್ತವೆ. ಆದ್ದರಿಂದ ಕೂಡಲೇ ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಅಕ್ರಮವಾಗಿ ಕೆರೆಯಲ್ಲಿ ಮಣ್ಣು ತೆಗೆಯುವುದು ನಿಲ್ಲಿಸಬೇಕೆಂದು ಒತ್ತಾಯಿಸಿದ್ದಾರೆ. ತಿಳಿಸಿದ್ದಾರೆ. ತಕ್ಷಣ ನಮ್ಮ ಸಿಬ್ಬಂದಿನ ಕಳಿಸಿದ್ದೀನಿ. ಅವರು ಹೇಳಿದ್ದಾರೆ ಇನ್ಮೇಲೆ ನಾವು ಹೊಡೆಯಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಕಂಪ್ಲೇಂಟ್ ನಮ್ಮ ಹತ್ರ ಯಾವುದು ಬಂದಿಲ್ಲ. ಮತ್ತು ಹೀಗೆ ಮೌಖಿಕವಾಗಿ ಫೋನಲ್ಲಿ ತಿಳಿಸ್ತಾ ಇರ್ತಾರೆ. ಗಾಡಿ ನಿಲ್ಲಿಸ್ಬಿಟ್ಟು ತಕ್ಷಣ ನಾವು ಕರ್ಕೊಂಡು ಬಂದರೆ ಅಂಥವ್ರನ್ನ ಸೀಜ್ ಮಾಡಿಸೋದು ಏನೋ ಒಂದು ಆಗುತ್ತಲ್ಲ, ಇಲ್ಲದೇ ಇರುವಾಗ ಹೇಳ್ತಾರೆ. ಜನರೇ ತಪ್ಪು ಅಂತೀರಿ ನೀವು? ಜನರು ತಪ್ಪು ಅಂತ ಹೇಳಿಲ್ಲ, ಮಾಹಿತಿ ಸರಿಯಾಗಿ ನಮಗೆ ತಲುಪಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಈಗ ಅವ್ರು ಹೇಳ್ತಿದಾರಲ್ಲ ಮಣ್ಣು ಹೊಡೆದಿದ್ದಾರೆ ಸರ್, ಅವ್ರು ಕೇಳ್ತಾರೆ ನಾನು ಅಲ್ಲಿಂದ ಹೊಡೆದಿಲ್ಲ ಅಂತ ಹೇಳ್ತಾರೆ. ಸ್ಪಾಟಲ್ಲಿ ತಿಳಿಬೇಕಲ್ಲ ನಮಗೆ, ಅದು ನಾನು ಹೇಳ್ತಾ ಇರೋದು. ಮುಂದಿನ ಕ್ರಮ ನಾವು ನಮ್ಮ ಹತ್ರ ಪರ್ಮಿಷನ್ ತಗೊಂಡು ಯಾವ ಗಾಡಿನೂ ಬರಬಾರ್ದು. ಅದು ಬಂದ ತಕ್ಷಣ ಅವ್ರ ಮೇಲೆ ನಾನು ಮೇಲಧಿಕಾರಿ ತಿಳಿಸಿ ಒಂದು ಪೊಲೀಸ್ ಕಂಪ್ಲೇಂಟ್ ಲಾಂಚ್ ಮಾಡ್ತೀನಿ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ.
ಸರ್ಕಾರ ಹಲವಾರು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದ ಬೆನ್ನಲ್ಲೇ ಹಲವು ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಕಾಂಗ್ರೆಸ್ ಮುಖಂಡರ ಆಕ್ರೋಶ ಭುಗಿಲೆದ್ದಿದೆ. ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ನೇಮಕವು ಹಲವು ಹಿರಿಯ ಕಾಂಗ್ರೆಸ್ಸಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದು, ಕೆಲವು ಮುಖಂಡರು ಕೇಶವರೆಡ್ಡಿ ನೇಮಕಕ್ಕೆ ಬಹಿರಂಗವಾಗಿಯೇ ಆಕ್ರೋಶ ಹೊರಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ನಂದಿ ಎಂ ಆಂಜಿನಪ್ಪ ಮಾತನಾಡಿ, ಕೇಶವರೆಡ್ಡಿಗೆ ಗೌರಿಬಿದನೂರಿನಲ್ಲಿ ಅಧ್ಯಕ್ಷಗಿರಿ ಕೊಡುವ ಅವಕಾಶವಿದ್ರೂ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನೇಮಕ ಮಾಡಿದ್ದಾರೆ. ಹೈಕಮಾಂಡ್ಗೆ ನಮ್ಮ ಜಿಲ್ಲೆಯ ಕೆಲವು ಮುಖಂಡರೇ ದಾರಿ ತಪ್ಪಿಸಿದ್ದಾರೆ. ತಾಲೂಕು ಮತ್ತು ಜಿಲ್ಲಾ ಮಟ್ಟದ ನಾಯಕರ ಅಭಿಪ್ರಾಯಕ್ಕೆ ಮನ್ನಣೆ ಸಿಗುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು. ಅನ್ನೋದು ನಮ್ಮ ಅದನ್ನು ನಾವು ತಾಲೂಕಲ್ಲಿ ಒಂದು 5-6 ಜನ ಅಪೇಕ್ಷೆ ಪಟ್ಟಿದ್ದರು. ಆ ವಿಚಾರವಾಗಿ ಯಾರಿಗಾದರೂ ಮೈಲಿಯವರ ಸಮ್ಮುಖದಲ್ಲಿ ಜಿಲ್ಲಾ ಮಂತ್ರಿಗಳು, ಮುಖಂಡರುಗಳು, ಜಿಲ್ಲಾಧ್ಯಕ್ಷರು, ಶಿವಶಂಕರ್ ರೆಡ್ಡಿ ಎಲ್ಲರನ್ನೂ ಕರೆದು ಇನ್ಕ್ಲೂಡಿಂಗ್ MLAನ ಅಲ್ಲಿ ಡಿಸೈಡ್ ಮಾಡೋಣ ಅಂತ ಒಂದು ತೀರ್ಮಾನ ಆಗಿತ್ತು. ಅದು ಗೊತ್ತಿಲ್ಲದಾಗೆ ಆಕಸ್ಮಿಕವಾಗಿನೋ ಅಥವಾ ಗೊತ್ತಿದ್ದೋನೋ ನಮ್ಮ ಗಮನಕ್ಕಂತೂ ಇಲ್ಲ, ಇದ್ದಕ್ಕಿದ್ದಂಗೆ ಆಗೋಗಿದೆ. ಅದಕ್ಕೆ ನಾವು ಏನು ರೆಡ್ಡಿಯವರೇ ಅಂತ ಜಿಲ್ಲಾಧ್ಯಕ್ಷರು, ಪಾಪ ಆತ ತುಂಬ ಒಳ್ಳೆಯ ಮನುಷ್ಯ, ಆತ ಬಗ್ಗೆ ನಾವು ತಪ್ಪಾಗಿ ಮಾತಾಡಿದ್ರೆ ನಮ್ಮ ತಪ್ಪಾಗ್ತದೆ. ಅಣ್ಣ ನೀವೇನು ತೀರ್ಮಾನ ಮಾಡೋದು ನನಗೆ ಬದ್ಧ ಅಣ್ಣ ಅಂತ ಹೇಳಿದ್ದಾರೆ, ಮುಗೀತಷ್ಟೇ. ಇದೇ ವೇಳೆ ಮತ್ತೊಬ್ಬ ಹಿರಿಯ ಕಾಂಗ್ರೆಸ್ ಮುಖಂಡ ವಕೀಲ ನಾರಾಯಣಸ್ವಾಮಿ ಹೈಕಮಾಂಡ್ ವಿರುದ್ಧ ಗುಡುಗಿದ್ದಾರೆ. ರಾಜ್ಯಕ್ಕೆ ಕಳುಹಿಸಿದ ಪಟ್ಟಿಯಲ್ಲಿ ನನ್ನ ಹೆಸರು, ನಂದಿ ಆಂಜಿನಪ್ಪ, ಮಾಜಿ ಶಾಸಕರ ಹೆಸರುಗಳು ಇತ್ತು. ಯಾಕೆ ನಮ್ಮನ್ನ ಕಡೆಗಣಿಸಿದ್ದಾರೆ ಅನ್ನೋದು ಅರ್ಥವಾಗುತ್ತಿಲ್ಲ. ಶಾಸಕರು, ಉಸ್ತುವಾರಿ ಸಚಿವರು ನಮ್ಮನ್ನೆಲ್ಲ ಕಡೆಗಣಿಸಿದ್ದೇಕೆ ಎಂದು ಕಿಡಿಕಾರಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ SM ಮುನಿಯಪ್ಪ, ಯಲವಳ್ಳಿ ರಮೇಶ್, ಬಾಬಾಜಾನ್ ಇತರರು ಹಾಜರಿದ್ದರು. ಕ್ಯಾಮರಾಮ್ಯಾನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದಿಶಾ ಎನ್ನುವುದು ಜಿಲ್ಲಾಭಿವೃದ್ಧಿ ಸಂಯೋಜನೆ ಮತ್ತು ನಿರ್ವಹಣೆ ಸಮಿತಿಯಾಗಿದೆ. ಇದರ ಅಧ್ಯಕ್ಷನಾಗಿ 5 ವರ್ಷಗಳ ಕಾಲ ದಿಶಾ ಕಾರ್ಯಕ್ರಮಗಳನ್ನು ಈ ಜಿಲ್ಲೆಯಲ್ಲಿ 9 ಬಾರಿ ಆಚರಿಸಲಾಗಿದೆ. ನನ್ನ ಅವಧಿಯಲ್ಲಿ ಕೇಂದ್ರದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಲಾಗಿದೆ. ಒಟ್ಟು 20 ಕೋಟಿ ರೂ ಹೆಚ್ಚು ಕಾಮಗಾರಿಗಳನ್ನು ವಿವಿಧ ಯೋಜನೆಗಳಲ್ಲಿ ಮಾಡಲಾಗಿದೆ ಎಂದು ಸಂಸದ BN ಬಚ್ಚೇಗೌಡ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಂಸದ BN ಬಚ್ಚೇಗೌಡ ಅಧ್ಯಕ್ಷತೆಯಲ್ಲಿ ನಡೆದ ದಿಶಾ ತ್ರೈಮಾಸಿಕ ಪ್ರಗತಿ ಪರಿಶೀಲನೆ ಸಭೆ ನಡೆಯಿತು. ಸಂಸದ BN ಬಚ್ಚೇಗೌಡ ಅವರು ರಾಜಕೀಯ ನಿವೃತ್ತಿ ಘೋಷಣೆಯಾದ ನಂತರ ನಡೆದ ಅಂತಿಮ ಸಭೆ ಇದಾಗಿದ್ದು, ಸಭೆಯಲ್ಲಿ ಎಲ್ಲ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಗಳ ಸರ್ವತೋಮುಖ ಅಭಿವೃದ್ಧಿ ಮತ್ತು ಪ್ರಗತಿಯನ್ನು ವಿವರಿಸಿದರು. BN ಬಚ್ಚೇಗೌಡ ಅವರು ಮಾತನಾಡಿ, ನನ್ನ ಅವಧಿಯಲ್ಲಿ ಕೇಂದ್ರದಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಲಾಗಿದೆ. ಒಟ್ಟು 20 ಕೋಟಿ ರೂ ಹೆಚ್ಚು ಕಾಮಗಾರಿಗಳನ್ನು ವಿವಿಧ ಯೋಜನೆಗಳಲ್ಲಿ ಮಾಡಲಾಗಿದೆ ಎಂದರು. MP ಲ್ಯಾಡ್ ಅಂತಾರೆ, 5 ಕೋಟಿ ಕೊಡ್ತಾರೆ. MP ಲ್ಯಾಡ್ ಬೇರೆ ಡೆವಲಪ್ಮೆಂಟ್, ಇದು MP ಫಂಡು ನೀವು ಕೇಳಿದ್ದಕ್ಕೆ 5 ಕೋಟಿ ಕೊಡ್ತಾರೆ. 15 ಕೋಟಿ ಹಣ ಖರ್ಚು ಮಾಡಿದ್ದೀನಿ ನಾನು ಇಷ್ಟು ತಾಲೂಕುಗಳಿಗೆ, 11 ತಾಲೂಕುಗಳಿಗೆ. ಅವರು ಅನೇಕ ಕೇಳ್ತಾರೆ, ಅದನ್ನು ಮಾಡಿಕೊಡುವಂಥದ್ದು ನಾವು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸಭೆಯ ನಂತರ ಅಧಿಕಾರಿಗಳು ಉತ್ತಮವಾಗಿ ಕೆಲಸ ಮಾಡಿಕೊಂಡು ಹೋಗಬೇಕು, ಯಾವುದೇ ಸಮಸ್ಯೆ ಆಗದಂತೆ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ನೀಡಬೇಕು ಎಂದು ಕಿವಿ ಮಾತು ಹೇಳಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಅನುರಾಧ, ಉಪ ಕಾರ್ಯದರ್ಶಿ TK ರಮೇಶ್, ಯೋಜನಾ ನಿರ್ದೇಶಕ ವಿಠಲ್ ಖವಳೆ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ನೌಕರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ರಾಜ್ಯಾಂಗ ಮಾಡಿದ ಕಾನೂನು ಯೋಜನೆಗಳನ್ನು ಸಮರ್ಪಕವಾಗಿ ಜನರಿಗೆ ತಲುಪಿಸುವ ಕೆಲಸವನ್ನು ಕಾರ್ಯಾಂಗವಾದ ನೌಕರರು ಮಾಡಿದ್ರೆ ರಾಮರಾಜ್ಯ ಸಾಧ್ಯ ಎಂದು ವಿಧಾನ ಪರಿಷತ್ ಸದಸ್ಯ ML ಅನಿಲ್ ಕುಮಾರ್ ಅಭಿಪ್ರಾಯಪಟ್ಟರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಸರ್ಕಾರಿ ನೌಕರರ ಸಂಘ, ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಸಹಯೋಗದಲ್ಲಿ ಕೋಲಾರ ನಗರದ ಪವನ್ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ವಿಧಾನ ಪರಿಷತ್ ಸದಸ್ಯ ML ಅನಿಲ್ ಕುಮಾರ್ ಮಾತನಾಡಿ,
ಸರ್ಕಾರದ ಯೋಜನೆಗಳನ್ನು ಕಟ್ಟುಪಾಡುಗಳ ನಡುವೆ ಜನರಿಗೆ ತಲುಪಿಸುವ ಕೆಲಸ ನೀವು ಮಾಡುತ್ತಿದ್ದು ಒತ್ತಡ ಸಹಜ. ಅದಕ್ಕಾಗಿ ವ್ಯಾಯಾಮ, ಧ್ಯಾನ, ಕ್ರೀಡೆಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಿ ಎಂದು ಅವರು ಕಚೇರಿಗೆ ಬರುವ ಜನರನ್ನು ಕೂರಿಸಿ ಮಾತನಾಡಿದರೆ ಅರ್ಧ ಸಮಸ್ಯೆ ಪರಿಹಾರವಾಗುತ್ತದೆ ಎಂದು ಸಲಹೆ ನೀಡಿದ್ರು. ನಿಜ, ನಿಮಗೆ ಸಾಕಷ್ಟು ಒತ್ತಡ ಇರ್ತದೆ. ನೀವು ಕೂಡ ಮನುಷ್ಯರೇ, ನೀವೇನು ದೇವರುಗಳಿರಲ್ಲ, ನಾವು ದೇವರುಗಳಲ್ಲ. ಆದರೆ ಜನ ನಮ್ಮ ಹತ್ರ ಬರ್ತಾರೆ, 108 ಸಮಸ್ಯೆ ಇರ್ತದೆ. ನಾವು ಅವ್ರನ್ನ ಪ್ರೀತಿಯಿಂದ ಕೂರಿಸಿ ಮಾತಾಡಿದ್ರೆ ಅರ್ಧ ಸಮಸ್ಯೆ ಬಗೆಹರಿತದೆ. ಕ್ರೀಡಾಕೂಟದ ಯಶಸ್ಸಿಗೆ ವಿವಿಧ ಇಲಾಖೆಗಳ ಸಹಕಾರ, ಪೊಲೀಸ್ ಇಲಾಖೆಯಿಂದ ಪಥ ಸಂಚಲನಕ್ಕೆ ಬ್ಯಾಂಡ್ ಸೆಟ್ ನೆರವು ಸೇರಿದಂತೆ ಸಹಕಾರ ನೀಡಿದ ಎಲ್ಲ ನೌಕರರು, ವೃಂದ, ಸಂಘಗಳು, ಪದಾಧಿಕಾರಿಗಳಿಗೆ ಧನ್ಯವಾದ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷ ಕೆಎನ್ ಮಂಜುನಾಥ್, ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಅಜಯ್ ಕುಮಾರ್, ರಾಜ್ಯ ಪರಿಷತ್ ಸದಸ್ಯ ಗೌತಮ್, ಖಜಾಂಚಿ ವಿಜಯ್, ಕಾರ್ಯಾಧ್ಯಕ್ಷ ಎನ್ ಶ್ರೀನಿವಾಸ ರೆಡ್ಡಿ, ಗೌರವಾಧ್ಯಕ್ಷ ರವಿಚಂದ್ರ, ನಿಕಟಪೂರ್ವ ಅಧ್ಯಕ್ಷ ಕೆಬಿ ಅಶೋಕ್ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು, ನೌಕರರು ಹಾಜರಿದ್ದರು. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ. ಹಲವು ವರ್ಷಗಳ ನಂತರ ಇತಿಹಾಸ ಪ್ರಸಿದ್ಧ ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯನ್ನು ರಚಿಸಿ ಮುಜರಾಯಿ ಇಲಾಖೆ ಆದೇಶ ಹೊರಡಿಸಿದ್ದು, ದೇವಾಲಯದ ಅಭಿವೃದ್ಧಿಗೆ ಸರ್ಕಾರದಿಂದ ಅನುದಾನ ತರಲು ಯತ್ನಿಸುವುದಾಗಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತಿಳಿಸಿದ್ದಾರೆ. ಎಲ್ಲರ ಒಂದು ಸಹಕಾರ, ಸಪೋರ್ಟ್ನಿಂದ ಇವತ್ತು ನಮ್ಮ ವ್ಯವಸ್ಥಾಪನಾ ಕಮಿಟಿ ನಾವು ರಚನೆ ಮಾಡಕ್ಕಾಯ್ತು. ಶಿಡ್ಲಘಟ್ಟ ತಾಲೂಕು ತಲಕಾಯಲ ಬೆಟ್ಟದ ಶ್ರೀ ಬೋನಿಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿಗೆ ನೂತನ ಪದಾಧಿಕಾರಿಗಳನ್ನು ನೇಮಿಸಿ ಮುಜರಾಯಿ ಇಲಾಖೆ ಆದೇಶಿಸಿದೆ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಮ್ಗೆಲ್ರಿಗೂ ಒಂದು ಸದಾವಕಾಶ ದೊರಕಿದೆ. ಇವತ್ತು ವ್ಯವಸ್ಥಾಪನಾ ಕಮಿಟಿ ರಚನೆ ಮಾಡೋದಕ್ಕೆ ವ್ಯವಸ್ಥಾಪನಾ ಸಮಿತಿಗೆ ನೂತನವಾಗಿ ನೇಮಕಗೊಂಡ ರಾಯಪ್ಪನಹಳ್ಳಿ ಅಶ್ವತ್ಥನಾರಾಯಣ ರೆಡ್ಡಿ, ಡಿಪಿ ನಾಗರಾಜ್, ಶ್ರೀನಿವಾಸ ರೆಡ್ಡಿ ಮತ್ತಿತರರನ್ನು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಸನ್ಮಾನಿಸಿ ಅಭಿನಂದಿಸಿದ್ರು. ಎಲ್ಲರ ಒಂದು ಸಹಕಾರ, ಸಪೋರ್ಟ್ನಿಂದ ಇವತ್ತು ನಮ್ಮ ವ್ಯವಸ್ಥಾಪನಾ ಕಮಿಟಿ ನಾವು ರಚನೆ ಮಾಡಕ್ಕಾಯ್ತು. ಅವರ ಆಶೀರ್ವಾದ ನಮ್ಮ ಮೇಲಿದೆ. ಮುಂದಿನ ದಿನಗಳಲ್ಲಿ ಅವರ ಆಶೀರ್ವಾದ ಪಡ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷ ನಾವು ಗೂಡಿಸ್ಕೊಂಡು ಆ ದೇವಸ್ಥಾನದ ಸಮಿತಿಯ ಒಂದು ಜವಾಬ್ದಾರಿಯನ್ನು ತಾವೆಲ್ಲ ನಿರ್ವಹಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಗೆ ಇವರನ್ನು ನೇಮಿಸುವಂತೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ಸರ್ಕಾರಕ್ಕೆ ಶಿಫಾರಸು ಮಾಡಿ ಮನವಿ ಮಾಡಿದ್ದರು. ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ತನ್ನದೇ ಆದ ಇತಿಹಾಸವಿದ್ದು ಕಳೆದ ಹಲವು ದಿನಗಳಿಂದಲೂ ವ್ಯವಸ್ಥಾಪನಾ ಸಮಿತಿ ಇರಲಿಲ್ಲ. ಇದೀಗ ಸರ್ಕಾರವು ಸಮಿತಿಗೆ ನೇಮಕಾತಿ ಮಾಡಿದ್ದು ದೇವಾಲಯದ ಅಭಿವೃದ್ಧಿಪಡಿಸಿ ಭಕ್ತರಿಗೆ ಇನ್ನಷ್ಟು ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕಿದೆ. ಜೊತೆಗೆ ಅಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲು ಸಾಕಷ್ಟು ಅವಕಾಶಗಳಿದ್ದು ಆ ನಿಟ್ಟಿನಲ್ಲಿ ಹೆಚ್ಚು ಪ್ರಯತ್ನ ನಡೆಯಬೇಕಿದೆ. ಸಂಬಂಧಿಸಿದ ಸಚಿವರು, ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಅನುದಾನ ತರುವ ಕೆಲಸ ಮಾಡಬೇಕಿದೆ. ಸಮಿತಿಗೆ ನೇಮಕ ಮಾಡುವ ವಿಚಾರದಂತೆಯೇ ಅನುದಾನ ತರುವ ವಿಚಾರದಲ್ಲೂ ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂದು ರಾಜೀವ್ ಗೌಡರು ಭರವಸೆ ನೀಡಿದ್ರು. ವೀರಾಪುರ ಮಂಜುನಾಥ್, ಇ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಬಾಗೇಪಲ್ಲಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಇನ್ನು ಮುಂದೆ ಕಾಗದ ರಹಿತ ಆಡಳಿತಕ್ಕಾಗಿ ನೂತನವಾಗಿ ಈ ಆಡಳಿತ ಕಚೇರಿ ಆರಂಭವಾಗಿದ್ದು ತ್ವರಿತವಾಗಿ ಸಾರ್ವಜನಿಕರ ಅರ್ಜಿಗಳು ಆನ್ಲೈನ್ ಮೂಲಕ ವಿಲೇವಾರಿಯಾಗಲಿವೆ. ತಾಲೂಕಿನ ಜನತೆ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಶುಕ್ರವಾರ ಕಂದಾಯ ವಿಭಾಗದಲ್ಲಿ ಈ ಆಡಳಿತ ನೂತನ ಕಚೇರಿಯನ್ನು ಶಾಸಕ ಸುಬ್ಬಾರೆಡ್ಡಿ ಉದ್ಘಾಟಿಸಿ ಮಾತನಾಡಿ, ಈ ಯೋಜನೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಇನ್ಮುಂದೆ ಸಾರ್ವಜನಿಕರು ಅರ್ಜಿಗಳನ್ನು ಹಿಡಿದುಕೊಂಡು ಕಚೇರಿಗೆ ಅಲೆದಾಡಬೇಕಾಗಿಲ್ಲ. ನಿಗದಿತ ಅವಧಿಯೊಳಗೆ ಅರ್ಜಿಗಳು ವಿಲೇವಾರಿಯಾಗಲಿವೆ ಎಂದು ಶಾಸಕ ಸುಬ್ಬಾರೆಡ್ಡಿ ಹೇಳಿದರು. ಸರ್ಕಾರ ಈ ಆಫೀಸ್ ಅಂದರೆ ಪೇಪರ್ಲೆಸ್, ಯಾವುದೇ ತಾವು ಅರ್ಜಿ ಕೊಟ್ಟರೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ತಾವು ಕೊಟ್ಟಿರುವಂಥ ಅರ್ಜಿ ಯಾವ ಹಂತದಲ್ಲಿದೆ, ಯಾವ ಆಫೀಸರ್ ಹತ್ರ ಇದೆ ಅನ್ನೋದು ಈಸಿಯಾಗಿ ನಾವು ತಿಳ್ಕೊಬೋದು. ಇಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಇದು ಭಾಳ ಉಪಯೋಗ ಆಗುತ್ತೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ, ಗ್ರೇಡ್ 2 ತಹಶೀಲ್ದಾರ್ ಸುಬ್ರಹ್ಮಣ್ಯಂ, ಉಪ ಖಜಾನೆ ಅಧಿಕಾರಿಗಳಾದ ಶ್ರೀನಿವಾಸ್ ಚೇಳೂರು, ನೂತನ ತಹಶೀಲ್ದಾರ್ ಎವಿ ಶ್ರೀನಿವಾಸ ನಾಯ್ಡು,
ಕಂದಾಯ ಇಲಾಖೆ ಸಿಬ್ಬಂದಿಗಳಾದ ಪ್ರೀತಂ ಮತ್ತಿತರರು ಹಾಜರಿದ್ದರು. ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ. ರಾಜ್ಯದಾದ್ಯಂತ ಇಂದಿನಿಂದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಗಳು ಆರಂಭವಾಗುತ್ತಿದ್ದು, ಮಾರ್ಚ್ 1ರ ಮೊದಲನೇ ದಿನ ಚಿಂತಾಮಣಿ ನಗರದಲ್ಲಿನ 6 ಪರೀಕ್ಷಾ ಕೇಂದ್ರಗಳಲ್ಲಿ 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕನ್ನಡ ವಿಷಯದ ಪರೀಕ್ಷೆಯನ್ನು ಉತ್ಸಾಹಕತೆಯಿಂದ ಬರೆದಿದ್ದಾರೆ. ಮಾರ್ಚ್ 1ರ ಶುಕ್ರವಾರದಿಂದ ರಾಜ್ಯದಾದ್ಯಂತ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಗಳು ಆರಂಭವಾಗಿದ್ದು, ಮೊದಲನೇ ದಿನ ಚಿಂತಾಮಣಿ ನಗರದ ಬಾಲಕಿಯರ ಪದವಿ ಪೂರ್ವ ಕಾಲೇಜು, ಬಾಲಕರ ಪದವಿ ಪೂರ್ವ ಕಾಲೇಜು, ವಿಕ್ರಮ್ ಶಾಲೆ, ರಾಯಲ್ ಶಾಲೆ ಹಾಗೂ ಪ್ರಗತಿ ಶಾಲೆಗಳ ಪರೀಕ್ಷಾ ಕೇಂದ್ರಗಳಿಗೆ ವಿದ್ಯಾರ್ಥಿಗಳು ಉತ್ಸಾಹಕತೆಯಿಂದ ತೆರಳಿ ಕನ್ನಡ ವಿಷಯದ ಪರೀಕ್ಷೆಯನ್ನು 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರೆದಿದ್ದಾರೆ. ಇನ್ನು ಬೆಳಿಗ್ಗೆ 9 ಗಂಟೆಯಿಂದಲೇ ಪರೀಕ್ಷಾ ಕೇಂದ್ರಗಳಿಗೆ ಕಾಲೇಜುಗಳ ಉಪನ್ಯಾಸಕರು ಹಾಗೂ ಪೋಷಕರು ತಮ್ಮ ಮಕ್ಕಳನ್ನ ಪರೀಕ್ಷಾ ಕೇಂದ್ರಗಳ ಬಳಿ ಬಿಟ್ಟು ಪರೀಕ್ಷೆಯನ್ನು ಉತ್ತಮವಾಗಿ ಬರೆಯುವಂತೆ ಶುಭ ಹಾರೈಸುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿ ತೊಂದರೆಯಾಗದಂತೆ ಕುಡಿಯುವ ನೀರು, ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗಿತ್ತು. ನಗರದ ಬಾಲಕಿಯರ ಕಾಲೇಜಿನಲ್ಲಿ ಸಂಜನಾ ಹಾಗೂ ಯಶವಂತ್ ಎಂಬ ವಿಶೇಷ ಚೇತನ ವಿದ್ಯಾರ್ಥಿಗಳು ವೀಲ್ ಚೇರ್ನಲ್ಲಿ ಬಂದು ಪರೀಕ್ಷೆಯನ್ನು ಬರೆದರು. ಪರೀಕ್ಷಾ ಸಮಯದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಚಿಂತಾಮಣಿ ನಗರ ಠಾಣೆಯ ಪೊಲೀಸರಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ದಾನ, ಧರ್ಮ ಮತ್ತು ದೇವಾಲಯ ಕಾರ್ಯಗಳಿಗೆ ಸಮಾಜ ಸೇವೆ ಮಾಡುವುದರಿಂದ ಸಮಾಜದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತದೆ ಎಂದು ಕಾಂಗ್ರೆಸ್ ಮುಖಂಡ ಕ್ಷೇತ್ರನಹಳ್ಳಿ ವೆಂಕಟೇಶ ಗೌಡ ಹೇಳಿದರು. ಮಾಲೂರು ಪಟ್ಟಣದ ಅರಳೇರಿ ರಸ್ತೆಯ ಆದರ್ಶ ನಗರದಲ್ಲಿರುವ ಶಿರಡಿ ಸಾಯಿಬಾಬಾ ಮಂದಿರದ ಮುಂಭಾಗದಲ್ಲಿ 3 ಲಕ್ಷ ರುಗಳಲ್ಲಿ ನಿರ್ಮಿಸಿರುವ ಮಹಾದ್ವಾರವನ್ನು ಕಾಂಗ್ರೆಸ್ ಮುಖಂಡ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ ಲೋಕಾರ್ಪಣೆಗೊಳಿಸಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಉಳ್ಳವರು ದಾನ ಧರ್ಮಗಳು ಹಾಗೂ ದೇವಾಲಯಗಳಿಗೆ ಕೊಡುಗೆಗಳನ್ನು ನೀಡಿ ಹೆಸರುಗಳನ್ನು ಹಾಕಿಸಿಕೊಳ್ಳುತ್ತಾರೆ. ಆದರೆ ಅದು ನನಗೆ ಇಷ್ಟವಿಲ್ಲ. ನಾವು ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರದು ಎಂದು ತಿಳಿದು ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ಹಣವನ್ನು ಸದುಪಯೋಗ ಮಾಡುವುದರಿಂದ ನಮ್ಮ ಸಂಪತ್ತು ಮತ್ತಷ್ಟು ವೃದ್ಧಿಸುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ನನಗೆ 10 ವರ್ಷದ ಹಿಂದೆ ಇಲ್ಲೇನೋ ಒಂದು ಸೇವೆ ಮಾಡೋಂಥ ಅವಕಾಶ ಮಾಡ್ಕೊಂಡು ಬಂದಿರುತ್ತೆ. ಮೊದಲಿಂದ ನನಗೆ ಒಂದು 20 ವರ್ಷದಿಂದ ನಾನು ನೋಡಿ ತುಂಬ ಆಸೆ. ಈ ಸಾಯಿಬಾಬಾ ದೇವಸ್ಥಾನ ವಿಚಾರದಲ್ಲಿ ತುಂಬ ದೇವಸ್ಥಾನ ನಾನು ನಂಬಿಕೆ ಬರ್ತಾನೆ. ನಾನು ಬಾಬಾರವರ ಭಕ್ತರ. ನಾನು ತುಂಬ ನಂಬಿದ್ದೀನಿ. ಬಂದಾಗ ಇಲ್ಲೇನೋ ಒಂದು ಸೇವೆ ಮಾಡೋ ಅವಕಾಶ ಮಾಡಿಕೊಡೋಣ ಅಂತ ಹೇಳಿದಾಗ ನನಗೆ ಸುಮಾರು ಅವಕಾಶ ಮಾಡಿಕೊಟ್ಟವ್ರೆ. ನಾನು ಇದನ್ನ ಇಷ್ಟಪಡ್ತಾ ಇರಲಿ. ಉಪದೇಶ ಮಾಡ್ಕೊಳ್ಳೋದು, ಮೀಡಿಯಾ ಪೇಪರೆಲ್ಲ ಹಾಕೊಳ್ಳೋದು ಬೇಡ ಅಣ್ಣ ಹೇಳಿದೆ. ಅಣ್ಣ ಇಲ್ಲ ಅಂತೆಲ್ಲ ಮಾಂಸದಲ್ಲ ಈ ಸಾರಿ ಮಾಂಸದೆಲ್ಲ ಮುಗಿಸಿ ಇದೂ ಬೇಡ ಅಂತ ಹೇಳ್ತಾರೆ. ಟೇಪ್ ಕಟ್ ಮಾಡೋದು ಬೇಡ. ಯಾಕಂದರೆ ನನಗೆ ಅವರು ನನ್ನ ವೈಯಕ್ತಿಕವಾಗಿ ನಾವೇನು ದೇವಸ್ಥಾನಕ್ಕೆ ಏನು ಮಾಡ್ತಿದ್ರು ಅದನ್ನು ಪಬ್ಲಿಕ್ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ. ಬೇಡ ಅಂತ ಹೇಳಿದೆ, ಕೇಳಿಲ್ಲ ಅವರು. ನನಗೆ ತುಂಬ ಮಾರ್ಗದರ್ಶಿಗಳು. ಅದನ್ನು ಅವ್ರ ಮಾತಿಗೆ ಅಡ್ಡ ಹೇಳೋದು ಬೇಡ ಅಂತ ಒಂದು ಸಣ್ಣ ನಾನೇನು ದೊಡ್ಡ ಇದು ಮಾಡಿಬಿಟ್ಟಿದ್ದೀನಿ ಅಂತ ನನಗೆ ಅವರು ಸಾಯಿಬಾಬಾ ಭಾಳ ಅನುಗ್ರಹ ಮಾಡಿದ್ದಾರೆ. ಸುಮಾರು 15 ವರ್ಷಗಳ ಹಿಂದಿನಿಂದ ಶಿರಡಿ ಸಾಯಿಬಾಬಾ ಭಕ್ತನಾಗಿದ್ದು, ಸಾಯಿಬಾಬಾ ದೇವಸ್ಥಾನಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂದು 3 ಲಕ್ಷ ರುಗಳ ವೆಚ್ಚದಲ್ಲಿ ದೇವಾಲಯದ ಮುಂಭಾಗದಲ್ಲಿ ಮಹಾದ್ವಾರವನ್ನು ನಿರ್ಮಿಸಿ ಕೊಡಲಾಗಿದೆ. ದಾನ ಧರ್ಮಗಳನ್ನು ಮಾಡುವುದರಿಂದ ಸಮಾಜದಲ್ಲಿ ಶಾಂತಿ ಮತ್ತು ನೆಮ್ಮದಿ ಸಲ್ಲಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಗೀತಮ್ಮ, ವೆಂಕಟೇಶ್ ಗೌಡ, ದೇವಾಲಯ ಸಮಿತಿಯ ಅಧ್ಯಕ್ಷ ಆರ್.ಸಿ. ಅಪ್ಪಾಜಿಗೌಡ, ನಿವೃತ್ತ ಉಪನ್ಯಾಸಕ ಕಾಳಪ್ಪ, ಶೆಟ್ಟಿಹಳ್ಳಿ ರಾಮಮೂರ್ತಿ ಇನ್ನಿತರರು ಹಾಜರಿದ್ದರು.
ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ರಾಬರಿ, ದರೋಡೆ ಪ್ರಕರಣಗಳಿಗಿಂತ ಸೈಬರ್ ದರೋಡೆಗಳನ್ನು ಪತ್ತೆ ಹಚ್ಚಿ ಶಿಕ್ಷಿಸುವುದು ಕಷ್ಟಕರ. ಅಂತಹ ಸೈಬರ್ ಕ್ರೈಮ್ ಸಿಕ್ಕಿ ಹಾಕಿಕೊಳ್ಳುವ ಮೊದಲು ಪ್ರತಿಯೊಬ್ಬರೂ ಎಚ್ಚರದಿಂದ ಇರಬೇಕು. ಅದರ ಜೊತೆಗೆ ಟೀನೇಜ್ ಮಕ್ಕಳು ಪೋಕ್ಸೋ ಕಾಯ್ದೆ ಬಗ್ಗೆಯೂ ತಿಳಿದುಕೊಂಡು ಅದರ ಬಲೆಗೆ ಬೀಳದಂತೆ ಎಚ್ಚರ ವಹಿಸಿ. ಚಿಕ್ಕಬಳ್ಳಾಪುರ ಜೈಲಿನಲ್ಲಿರುವ 90% ಕೈದಿಗಳು ಚಿಕ್ಕ ವಯಸ್ಸಿನ ಮಕ್ಕಳೇ. ಅದಕ್ಕಾಗಿ ಕಾನೂನು ಅರಿತು ಜೀವನ ಸಾಗಿಸಿ ಎಂದು ನ್ಯಾಯಾಧೀಶೆ ಅರುಣಾ ಕುಮಾರಿ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿಂದು ಲೀಡ್ ಬ್ಯಾಂಕ್ ವತಿಯಿಂದ ನಗದು ರಹಿತ ವ್ಯವಹಾರ, ಸೈಬರ್ ಕ್ರೈಮ್ ಹಾಗೂ ಅಗ್ನಿ ಅವಘಡಗಳ ಬಗ್ಗೆ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ನ್ಯಾಯಾಧೀಶೆ ಅರುಣಾ ಕುಮಾರಿ ಮಾತನಾಡಿ, ಇತ್ತೀಚೆಗೆ ಸೈಬರ್ ಕ್ರೈಮ್ ಕೇಸುಗಳು ಹೆಚ್ಚುತ್ತಿವೆ. ರಾಬರಿ ಮಾಡಿದ ಅಥವಾ ದರೋಡೆ ಮಾಡಿದ ವ್ಯಕ್ತಿಯನ್ನ ಬೇಗ ಕಂಡುಹಿಡಿಯಬಹುದು. ಆದರೆ ಸೈಬರ್ ಕ್ರೈಮ್ಗಳನ್ನು ಪತ್ತೆ ಹಚ್ಚುವುದು ಕಷ್ಟವಾಗುತ್ತದೆ. ನೀವೆಲ್ಲ ನಗದು ರಹಿತ ವ್ಯವಹಾರ ಮಾಡಿ, ಆದರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ. ಅದರ ಜೊತೆಗೆ ಕಾನೂನು ಅರಿವು ಇರಲಿ. ಸುಪ್ರೀಂ ಕೋರ್ಟ್ ಜಸ್ಟಿಸ್ ವಿ ಗೋಪಾಲಗೌಡರು ಕಾನೂನು ಸೇವೆಗಳ ಪ್ರಾಧಿಕಾರ ರಚಿಸಿದ ಮೇಲೆ ಇಡೀ ದೇಶದ ಜನ ಕಾನೂನುಗಳ ಬಗ್ಗೆ ಜಾಗೃತರಾಗುತ್ತಿದ್ದಾರೆ ಎಂದರು. ಈಗ ಕ್ರಿಮಿನಲ್ಸು ಎಲ್ಲಿ ರಾಬರಿ, ಡಕಾಯಿತಿ, ಮರ್ಡರ್ ಎಲ್ಲಿ ಮಾಡ್ತಾರೋ ಅಲ್ಲಿ ಸಿಗ್ತಾರೆ. ಬಟ್ ಈ ಸೈಬರ್ ಕ್ರೈಮಲ್ಲಿರೋ ಕ್ರಿಮಿನಲ್ಸ್ ಸಿಗೋದೇ ಇಲ್ಲ, ಆನ್ಲೈನಲ್ಲೇ ಇದು ಮಾಡ್ತಾರೆ. ಸೊ ನಗದು ರಹಿತ ವ್ಯವಹಾರ ಮಾಡುವಾಗಲೂ ಬಿ ಕಾಷಿಯಸ್. ಮ್ಯಾನೇಜರ್ ಸರ್ ಹೇಳಿದರು, ಅದ್ರ ಬಗ್ಗೆ ತುಂಬ ಜಾಗರೂಕತೆಯಾಗಿ ವ್ಯವಹಾರವನ್ನು ಮಾಡಿ. ಇನ್ನು ಅಗ್ನಿ ಅವಘಡಗಳು ಮತ್ತು ಅವುಗಳ ನಿರ್ವಹಣೆ ಹಾಗೂ ನಗದು ರಹಿತ ವ್ಯವಹಾರದ ಬಗ್ಗೆ ಪ್ರಬಂಧ ಬರೆದು ಬಹುಮಾನ ಗಳಿಸಿದ ಐಟಿಐ ವಿದ್ಯಾರ್ಥಿಗಳಿಗೆ ಕೆನರಾ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ ಕಿರಣ್ ಮಯಿ ಹಾಗೂ ಎಫ್ಎಲ್ಸಿ ಅಧಿಕಾರಿ ಎಂಎಂ ಕವಿತಾ ಬಹುಮಾನ ವಿತರಿಸಿದ್ರು. ಕಾರ್ಯಕ್ರಮದಲ್ಲಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಸದಾನಂದ ಡಿ ಕಾಳಗಿ, ಅಗ್ನಿಶಾಮಕ ದಳದ ಜಿಲ್ಲಾಧಿಕಾರಿ ಬಸವರಾಜ್, ಪ್ರಾಂಶುಪಾಲ ಪ್ರಕಾಶ್, ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸದಸ್ಯ ಕೆಎಸ್ ನಾರಾಯಣಸ್ವಾಮಿ, ಜೆಟಿಒ ವಿಶ್ವನಾಥ್ ಹಾಗೂ ಸಿಬ್ಬಂದಿ ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ಎಚ್ ಕ್ರಾಸ್ ಮೂಲಕ ಸಾಗುವ ಚಿಂತಾಮಣಿ ಹೊಸಕೋಟೆ ಮಾರ್ಗದ ರಸ್ತೆಯ ಮರುಡಾಂಬರೀಕರಣ ಕಾಮಗಾರಿ ಕೆಶಿಫ್ ಯೋಜನೆಯಡಿ ಅನುಮೋದನೆಯಾಗಿದ್ದು, ರಸ್ತೆಯ ಏರುಪೇರುಗಳನ್ನು ಸರಿಪಡಿಸಿ ನಂತರ ಡಾಂಬರು ಹಾಕಬೇಕೆಂದು ಸಚಿವ ಡಾ ಎಂಸಿ ಸುಧಾಕರ್ ಅಧಿಕಾರಿಗಳಿಗೆ ಸೂಚಿಸಿದರು. ಶಿಡ್ಲಘಟ್ಟ ತಾಲೂಕು ಎಚ್ ಕ್ರಾಸ್ ಮೂಲಕ ಹಾದು ಹೋಗುವ ಚಿಂತಾಮಣಿ ಹೊಸಕೋಟೆ ಮಾರ್ಗದ ರಸ್ತೆಯ ಮರುಡಾಂಬರೀಕರಣ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದು, ಕಾಮಗಾರಿ ಆರಂಭಿಸುವುದಕ್ಕೂ ಮುನ್ನ ಸಚಿವ ಡಾ ಎಂಸಿ ಸುಧಾಕರ್ ಅವರು ಅಧಿಕಾರಿಗಳ ತಂಡದೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ಮಾತನಾಡಿದ ಸಚಿವ ಡಾ ಎಂಸಿ ಸುಧಾಕರ್, ಕಳೆದ ಬಜೆಟ್ನಲ್ಲಿ ದೇವನಹಳ್ಳಿಯಿಂದ ಕೋಲಾರದವರೆಗೆ ಈಗಿನ ದ್ವಿಪಥ ರಸ್ತೆಯನ್ನು ಚತುಷ್ಪಥ ರಸ್ತೆಯನ್ನಾಗಿ ವಿಸ್ತರಿಸಿ ಅಭಿವೃದ್ಧಿಪಡಿಸುವ ಕಾಮಗಾರಿಗೆ ಅನುಮೋದನೆ ನೀಡಲಾಗಿದೆ. ಸದ್ಯದಲ್ಲಿಯೇ ಕೆಆರ್ಡಿಸಿಎಲ್ನಿಂದ ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಕೆ ಆಗಲಿದೆ. ಹಾಗೆಯೇ ಹೊಸಕೋಟೆ ಚಿಂತಾಮಣಿ ಮಾರ್ಗದ ರಸ್ತೆಗೆ ಡಾಂಬರು ಹಾಕುವುದಕ್ಕೂ ಮೊದಲು ರಸ್ತೆಯ ಏರಿಳಿತವನ್ನು ಸರಿಪಡಿಸಿ ನಂತರ ಡಾಂಬರೀಕರಣ ಪೂರ್ಣಗೊಳಿಸಬೇಕು. ಈ ಬಗ್ಗೆ ಅಧಿಕಾರಿಗಳಿಗೆ ಸ್ಪಷ್ಟಪಡಿಸಿದ್ದೇನೆ. ಅದಕ್ಕಾಗಿ ಈಗಾಗಲೇ ಬಿಡುಗಡೆ ಆಗಿರುವ 38.5 ಕೋಟಿ ರು ಅನುದಾನ ಸಾಕಾಗುವುದಿಲ್ಲ. ಹೆಚ್ಚಿನ ಅನುದಾನ ಅಗತ್ಯವಿದೆ. ಇದಲ್ಲದೆ ಎಚ್ ಕ್ರಾಸ್ ಚಿಂತಾಮಣಿ ಮಾರ್ಗದಲ್ಲಿನ ಟೋಲ್ ಪ್ಲಾಜಾ ಬಳಿ ಕೆಲವು ಬದಲಾವಣೆ ಮಾಡಬೇಕಿದೆ. ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು. ಇದು ಏನು ರಸ್ತೆ ಇದೆ ಅದನ್ನ 4 ಲೇನ್ ಅಂದ್ರೆ 4 ಪಥಗಳ ರಸ್ತೆಯನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಡಿಸೈನ್ ನಡೀತಾ ಇದೆ. ಇಲ್ಲಿ ನಮ್ಮ ಎಚ್ ಕ್ರಾಸ್ ನಲ್ಲಿ ಬಹಳಷ್ಟು ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ ಮತ್ತು ವಾಹನ ದಟ್ಟಣೆ ಜಾಸ್ತಿ ಆಗಿದೆ. ಈ ರಸ್ತೆಯಲ್ಲಿ ಮುಖ್ಯವಾಗಿ ವಾಹನ ದಟ್ಟಣೆ ಆಗಿದೆ. ಹಲವಾರು ಸಂದರ್ಭಗಳಲ್ಲಿ ಇಲ್ಲಿ ಈ ಒಂದು ಎಚ್ ಕ್ರಾಸ್ನ ಜಂಕ್ಷನ್ ಅಲ್ಲಿ ಸುಮಾರು 10-15 ನಿಮಿಷ 20 ನಿಮಿಷ ಟ್ರಾಫಿಕ್ ಬ್ಲಾಕ್ ಆಗುವಂಥದ್ದನ್ನ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ದೀವಿ. ಈಗ ಡಿಸೈನು ಸದ್ಯದಲ್ಲೇ ಅವರು ಸಬ್ಮಿಟ್ ಮಾಡ್ತಾ ಇದ್ದಾರೆ KRDCLಗೆ. ಈ ಜಂಕ್ಷನ್ನ ಯಾವ ರೀತಿ ಅದನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಚರ್ಚೆ ಮಾಡ್ಬೇಕಂತದ್ದು ವಿಚಾರ. ಮತ್ತು ಇಲ್ಲಿ ಡಾಂಬರೀಕರಣ ಮಾಡುವಂಥ ಸಂದರ್ಭದಲ್ಲಿ ಏನೇನೋ ಅದಕ್ಕೆ ಅದರಲ್ಲಿ ಪ್ರಾವಿಷನ್ಸ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಕೂಡ ಚರ್ಚೆ ಮಾಡಿದ್ವಿ. ಬರೀ ಇದು ಡಾಂಬರ್ ಮಾಡುವಂಥದ್ದಕ್ಕೆ ಮಾತ್ರ ಹಾಕಿದೀವಿ. ಈ ವೇಳೆ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ಮುಖ್ಯ ಇಂಜಿನಿಯರ್ ವಸಂತ್,
ತಹಶೀಲ್ದಾರ್ ಬಿಎನ್ ಸ್ವಾಮಿ, ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡಾಕೂಟ ಆಯೋಜಿಸಿ ಆ ಮೂಲಕ ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕ್ರೀಡೆಗೆ ಉತ್ತೇಜನ ನೀಡುತ್ತಿರುವುದು ಶ್ಲಾಘನೀಯ ಎಂದು ಜಾಲಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ಐಸಿ ಗೋಪಿನಾಥ್ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋವಿಪಾಳ್ಯ ಗ್ರಾಮದಲ್ಲಿ ಬೋವಿಪಾಳ್ಯ ಗ್ರಾಮಸ್ಥರಿಂದ ಮೊದಲ ವರ್ಷದ ದೇವನಹಳ್ಳಿ ತಾಲೂಕು ಮಟ್ಟದ ನರೇಂದ್ರ ಮೋದಿ ಕಪ್ ವಾಲಿಬಾಲ್ ಪಂದ್ಯಾವಳಿಗೆ ಬಿಜೆಪಿ ಮುಖಂಡ ಗೋಪಿನಾಥ್ ಚಾಲನೆ ನೀಡಿ ಮಾತನಾಡಿ, ಕ್ರೀಡೆ ಆಡಲು ಮುಂದೆ ಬರಬೇಕು. ಗ್ರಾಮೀಣ ಭಾಗದಿಂದ ಹೆಚ್ಚೆಚ್ಚು ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟಕ್ಕೆ ಹೋಗಬೇಕು. ದೇಶದಲ್ಲಿ ನರೇಂದ್ರ ಮೋದಿ ನೇತೃತ್ವದ 10 ವರ್ಷದ ಆಡಳಿತ ಎಲ್ಲರಿಗೂ ಗೊತ್ತಿದೆ. ಮತ್ತೆ ಮೋದಿ ಅವರೇ ಪ್ರಧಾನಿಯಾಗಬೇಕೆಂದು ಯುವಕರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಕ್ರೀಡೆಯನ್ನು ಆಯೋಜಿಸಲಾಗಿದೆ ಎಂದರು. ಕ್ರೀಡೆ ಮುಂದೆ ಬರಬೇಕು ಮತ್ತು ಗ್ರಾಮೀಣ ಭಾಗದಲ್ಲಿರುವಂತಹ ಯುವಕರೆಲ್ಲ ಒಳ್ಳೆಯ ದೃಷ್ಟಿಯಿಂದ ಮತ್ತು ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು ಮತ್ತು ಇನ್ನಿತರ ಕ್ರೀಡೆಗಳೆಲ್ಲ ಗ್ರಾಮೀಣ ಭಾಗದಿಂದ ಮತ್ತು ರಾಷ್ಟ್ರೀಯ ಮಟ್ಟಕ್ಕೆ. ಬೋವಿಪಾಳ್ಯದ ಸದಸ್ಯ ಅಪ್ಪಯ್ಯ ಮಾತನಾಡಿ, ವಾಲಿಬಾಲ್ ಕ್ರೀಡಾಪಟುಗಳು ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ವಿಜೇತ ತಂಡಗಳಿಗೆ ಪ್ರಥಮ ಬಹುಮಾನವಾಗಿ 25,000 ನಗದು ಮತ್ತು ಆಕರ್ಷಕ ಟ್ರೋಫಿ, ಎರಡನೇ ಬಹುಮಾನವಾಗಿ 15,000 ನಗದು ಮತ್ತು ಆಕರ್ಷಕ ಟ್ರೋಫಿ ನೀಡುವುದರ ಮೂಲಕ ಪ್ರೋತ್ಸಾಹಿಸಲಾಗಿದೆ ಎಂದರು. ಈ ವೇಳೆ ಶ್ರೀನಿವಾಸ ರೆಡ್ಡಿ, ಚಂದ್ರು, ಕುಮಾರ್, ಬಿವಿ, ಚಿನ್ನಸ್ವಾಮಿ, ಶ್ರೀನಿವಾಸ್, ಮುನ್ನಾ, ವೆಂಕಟೇಶ್, ಶೇಖರ್, ಸೀನ್, ದೇವರಾಜ್, ಅಭಿ, ಸುರೇಶ್ ಕ್ರೀಡಾಪಟುಗಳು, ಗ್ರಾಮಸ್ಥರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯಿಂದ ಮಾಂಗಲ್ಯ ಭಾಗ್ಯ ಉಚಿತ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸರಳ ವಿವಾಹವಾಗುವ ವರ್ಣಿಗೆ 5,000 ರೂಗಳು ಹಾಗೂ ವಧುವಿಗೆ 10,000 ರೂಗಳು ಮತ್ತು ವಧುವಿಗೆ ಚಿನ್ನದ ತಾಳಿ, 2 ಚಿನ್ನದ ಗುಂಡು ಒಟ್ಟು ರು 55,000 ದೇವಾಲಯದ ವತಿಯಿಂದ ಭರಿಸಲಾಗುವುದು. ವಿವಾಹ ನಡೆಯುವ ದಿನಾಂಕ 22/3/2024. ವಿಶೇಷ ಸೂಚನೆ: ಇಲಾಖೆ ವಿಧಿಸಲಾದ ಷರತ್ತುಗಳ ಬಗ್ಗೆ ಒದಗಿಸಬೇಕಾದ ದಾಖಲೆಗಳು ಮತ್ತು ಹೆಚ್ಚಿನ ಮಾಹಿತಿಗಾಗಿ ದೇವಾಲಯದ ಕಚೇರಿಯ ಸಮಯದಲ್ಲಿ ಸಂಪರ್ಕಿಸಬಹುದು. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಚೇರಿಯ ಆವರಣದಲ್ಲಿ ಶುಕ್ರವಾರ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಸಕರ ಅನುದಾನದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಮಾತನಾಡಿ, ಸರ್ಕಾರಿ ಕಚೇರಿಗಳಿಗೆ ಗ್ರಾಮೀಣ ಭಾಗವಲ್ಲದೆ
ಪಟ್ಟಣಗಳಿಂದ ತಾಲೂಕು ಕೇಂದ್ರಕ್ಕೆ ನಿತ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಅವರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಿರುವುದು ಉತ್ತಮ ಕಾರ್ಯವಾಗಿದೆ. ಈ ಘಟಕವನ್ನು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿ ಈ ಸೌಲಭ್ಯ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಸುಬ್ರಹ್ಮಣ್ಯಂ, ಉಪ ಖಜಾನೆ ಅಧಿಕಾರಿ ಶ್ರೀನಿವಾಸ್ ಚೇಳೂರು, ನೂತನ ತಹಶೀಲ್ದಾರ್ ಎವಿ ಶ್ರೀನಿವಾಸ ನಾಯ್ಡು, ಕಂದಾಯ ಇಲಾಖೆ ಸಿಬ್ಬಂದಿ ಪ್ರೀತಂ ಮತ್ತಿತರರು ಹಾಜರಿದ್ದರು. ಮೀನು ಉತ್ಪಾದನೆ ಹೆಚ್ಚಿಸಲು ಜಿಲ್ಲಾ ಪಂಚಾಯಿತಿ ಮತ್ತು ಮೀನುಗಾರಿಕೆ ಇಲಾಖೆ ವತಿಯಿಂದ ಅರ್ಹ ಫಲಾನುಭವಿಗಳಿಗೆ 50,000 ಮೀನು ಮರಿಗಳನ್ನು ಉಚಿತವಾಗಿ ನೀಡಲಾಗುತ್ತಿದೆ ಎಂದು ಮೀನುಗಾರಿಕೆ ಸಹಾಯಕ ನಿರ್ದೇಶಕ ಪೆದ್ದಣ್ಣ ಹೇಳಿದರು. ಮಾಲೂರು ಪಟ್ಟಣದ ಮೀನುಗಾರಿಕೆ ಇಲಾಖೆಯ ಆವರಣದಲ್ಲಿ 100ಕ್ಕೂ ಹೆಚ್ಚು ಅರ್ಹ ಫಲಾನುಭವಿಗಳಿಗೆ ಉಚಿತ ಮೀನು ಮರಿಗಳನ್ನು ಸಹಾಯಕ ನಿರ್ದೇಶಕ ಪೆದ್ದಣ್ಣ ವಿತರಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಮೀನು ಉತ್ಪಾದನೆ ಹೆಚ್ಚಿಸಲು ಗುರಿ ನೀಡಿದ್ದು, ತಾಲೂಕಿನಲ್ಲಿ ಮೀನು ಸಾಕಾಣಿಕೆ ಮಾಡುವವರಿಗೆ ಜಿಲ್ಲಾ ಪಂಚಾಯಿತಿ ಮತ್ತು ಮೀನುಗಾರಿಕೆ ಇಲಾಖೆಯಿಂದ ತಾಲೂಕಿನ ಅರ್ಹ ಫಲಾನುಭವಿಗಳಿಗೆ ಉಚಿತವಾಗಿ 50,000 ಮೀನು ಮರಿಗಳನ್ನು ಬೇತಮಂಗಲ ಮೀನು ಮರಿ ಘಟಕದ ವತಿಯಿಂದ ಖರೀದಿ ಮಾಡಿ ಒಬ್ಬರಿಗೆ 500 ಮರಿಗಳನ್ನು ವಿತರಿಸಲಾಗಿದೆ. ಕೃಷಿ ಹೊಂಡ, ನೀರಿನ ತೊಟ್ಟಿ, ಕುಂಟೆಯಲ್ಲಿ ಮೀನು ಸಾಕಾಣಿಕೆ ಮಾಡಬಹುದಾಗಿದ್ದು, ರೈತರು ಯಾವ ರೀತಿಯಲ್ಲಿ ಉತ್ಪಾದನೆ ಮಾಡುತ್ತಿದ್ದಾರೆ ಎಂದು ಮೀನುಗಾರಿಕೆ ಇಲಾಖೆಯಿಂದ ಪರಿಶೀಲನೆ ನಡೆಸಲಾಗುವುದು ಎಂದು ಮೀನುಗಾರಿಕೆ ಸಹಾಯಕ ನಿರ್ದೇಶಕ ಪೆದ್ದಣ್ಣ ಹೇಳಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಇಂದಿನಿಂದ ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭ. ಸಿಸಿಟಿವಿ ಕಣ್ಗಾವಲಿನಲ್ಲಿ ಸುಸೂತ್ರವಾಗಿ ನಡೆದ ಪರೀಕ್ಷೆ. ಚಿಂತಾಮಣಿ ಹೊಸಕೋಟೆ ರಸ್ತೆಗೆ 39 ಕೋಟಿ ವೆಚ್ಚದಲ್ಲಿ ಮರು ಡಾಂಬರೀಕರಣ. ಕಾಮಗಾರಿ ಸ್ಥಳಕ್ಕೆ ತೆರಳಿ ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಗುತ್ತಿಗೆದಾರರಿಗೆ ಸಚಿವ ಸುಧಾಕರ್ ಸೂಚನೆ. ಹಲವು ವರ್ಷಗಳಿಂದ ಹದಗೆಟ್ಟಿದ್ದ ಚಿಂತಾಮಣಿ ಚೇಳೂರು ಮುಖ್ಯ ರಸ್ತೆ 10 ಕೋಟಿ ವೆಚ್ಚದ ಕಾಮಗಾರಿಗೆ ಸುಬ್ಬಾರೆಡ್ಡಿ ಗುದ್ದಲಿ ಪೂಜೆ. ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ತೆಗೆಯುತ್ತಿರುವ ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಅಧಿಕಾರಿಗಳು ಮೌನವಾಗಿದ್ದಾರೆಂದು ಗ್ರಾಮಸ್ಥರು ಆರೋಪ. ಹಿರಿಯ ಕಾಂಗ್ರೆಸ್ಸಿಗರ ಕೆಂಗಣ್ಣಿಗೆ ಗುರಿಯಾದ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರ ನೇಮಕ. ಬಹಿರಂಗವಾಗಿಯೇ ಆಕ್ರೋಶ ಹೊರಹಾಕಿದ ಕಾಂಗ್ರೆಸ್ ಮುಖಂಡರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.